ನಾಳೆ ವಿವಿಧ ಕಾರ್ಯಕ್ರಮಗಳ ನಿಮಿತ್ತವಾಗಿ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಬಿಜೆಪಿಯಲ್ಲಿ ಒಂದಿಷ್ಟು ಭಿನ್ನಮತಗಳು ಈಗ ಶುರುವಾದಂತೆ ಕಾಣಿಸ್ತಾ ಇದೆ. ಮೋದಿ ಆಗಮನದ ಸಂದರ್ಭದಲ್ಲೇನೆ ಬಿಜೆಪಿಯಲ್ಲಿ ಭಿನ್ನಮತ ಶುರುವಾಯ್ತಾ? ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಒಂದ್ ಕಡೆ ಆಹ್ವಾನ, ಆದರೆ ಬಿಜೆಪಿ ವಿಪಕ್ಷ ನಾಯಕ ಅಶೋಕ್ಗೆ ಯಾಕೆ ಎಂಟ್ರಿ ಇಲ್ಲ? ಮೋದಿ ಕಾರ್ಯಕ್ರಮಕ್ಕೆ ವಿಪಕ್ಷ ನಾಯಕರಿಗೆ ಆಹ್ವಾನ ಇಲ್ವಾ? ಹಾಗಾದ್ರೆ ಅಶೋಕ್ಗೆ ಆಹ್ವಾನವನ್ನ ನೀಡಿಲ್ಲ ಕಾರ್ಯಕ್ರಮದ ಆಯೋಜಕರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಇನ್ನು ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಮತ್ತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ವಿ ಸೋಮಣ್ಣ, ಸಂಸದ ತೇಜಸ್ವಿ ಸೂರ್ಯಗೂ ಆಹ್ವಾನ ಇದೆ. ಆದರೆ ರಾಜ್ಯ ಬಿಜೆಪಿ ವಿಪಕ್ಷ ನಾಯಕ ಅಶೋಕ್ಗೆ ಈಗ ಆಹ್ವಾನವೇ ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಹ್ವಾನ ಪತ್ರದಲ್ಲೇ ವಿಪಕ್ಷ ನಾಯಕ ಅಶೋಕ್ ಹೆಸರಿಲ್ಲ. ಇದು ಮೋದಿ ನಾಳೆ ವಿವಿಧ ಕಾರ್ಯಕ್ರಮಗಳಿಗೆ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ BY ವಿಜಯೇಂದ್ರಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಇದೆ, CM DCMಗೆ ಆಹ್ವಾನ ಇದೆ, ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ, ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇದೆ. ಆದರೆ ವಿಪಕ್ಷ ನಾಯಕ ಅಶೋಕ್ ಇವರಿಗೆ ಆಹ್ವಾನ ಇಲ್ಲ. ಆಯೋಜಕರು ಅವರ ಹೆಸರನ್ನು ಪ್ರಿಂಟ್ ಮಾಡುವಾಗ ಏನಾದರೂ ಮರ್ತು ಬಿಟ್ರಾ ಅಥವಾ ಉದ್ದೇಶಪೂರ್ವಕವಾಗಿ ಇವರ ಹೆಸರನ್ನು ಹಾಕಿಸ್ಲಿಲ್ವೋ ಹೇಗೆ ಅನ್ನೋದು ಒಂದಿಷ್ಟು ಚರ್ಚೆಗೂ ಕೂಡ ಗ್ರಾಸವಾದಂತಹ ವಿಚಾರವೇ. ಯಾಕಂದರೆ ವಿಪಕ್ಷ ನಾಯಕರಂದರೆ ಏನು ಕಮ್ಮಿ ಏನಲ್ಲ, ಯಾಕಂದರೆ ವಿಪಕ್ಷ ನಾಯಕರ ಅಭಿಪ್ರಾಯವೂ ಕೂಡ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಇಲ್ಲಿ ವಿಪಕ್ಷ ನಾಯಕರನ್ನೇ ಕಡೆಗಣಿಸಿದ್ರಾ ಅಥವಾ ಮರ್ತು ಹೋಯ್ತಾ, ಇದು ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಅಥವಾ ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರನ್ನು ನಮೂದಿಸದೆ ಮರ್ತು ಹೋಗಿ ಮತ್ತೆ ಫೋನ್ ಕರೆ ಮಾಡಿ ಕೂಡ ಕರೆಯುವಂಥ ಸಾಧ್ಯತೆಯೂ ಕೂಡ ಇರ್ಬೋದು. ಒಟ್ಟಿನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ವಿವಿಧ ಕಾರ್ಯಕ್ರಮಗಳ ನಿಮಿತ್ತವಾಗಿ ಎಂಟ್ರಿಯನ್ನು ಕೊಡ್ತಾ ಇರೋದ್ರ ಜೊತೆಗೆ ಸಾಕಷ್ಟು ಬಿರುಸಿನ ಒಂದಿಷ್ಟು ಕಾರ್ಯಕ್ರಮಗಳ ಕಡೆ ರಾಜ್ಯ BJP ನಾಯಕರು ಗಮನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ನಾಳೆ ಈ ಮೆಟ್ರೋ ಮಾರ್ಗ ಉದ್ಘಾಟನೆ ಇದೆ, ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ವಿಪಕ್ಷ ನಾಯಕರಿಗಿಲ್ವಾ ಹಾಗಾದ್ರೆ ಬೆಲೆ? ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಮಾತ್ರ ಬಿಜೆಪಿಯಲ್ಲಿ ಬೆಲೆನ? ಹಾಗಾದ್ರೆ ಮೋದಿ ಬರೋ ಕಾರ್ಯಕ್ರಮಕ್ಕೆ ಬಿಜೆಪಿ ವಿಪಕ್ಷ ನಾಯಕ ಅಶೋಕ್ಗೆ ಬೆಲೆ ಇಲ್ವಾ? ಹಾಗಾದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಹೊತ್ತಲ್ಲೇ ವಿಜಯೇಂದ್ರ ಮೇಲುಗೈ ಸಾಧಿಸಿದ್ರಾ? ಸಹಜವಾಗಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮೋದಿ ಕರ್ನಾಟಕಕ್ಕೆ ಬರೋ ಹೊತ್ತಲ್ಲೇ ಬಿಜೆಪಿಯಲ್ಲಿ ಭಿನ್ನ ಮತ ಶುರುವಾದಂತೆ ಕಾಣಿಸ್ತಾ ಇದೆ. ಗಣ್ಯರ ಲಿಸ್ಟ್ನಲ್ಲಿ ಅಶೋಕ್ ಹೆಸರನ್ನ ಕೊಡೋದು ಮರ್ತೇ ಹೋಯ್ತಾ ಹಾಗಾದ್ರೆ ಬಿಜೆಪಿ? ಇದು ರಾಜ್ಯ ಬಿಜೆಪಿಯಲ್ಲಿ ವಿಪಕ್ಷ ನಾಯಕರಿಗೆ ಬೆಲೆ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿ ಕಾರ್ಯಕ್ರಮ ಆಯೋಜಕರು ಅವರೇನೀಗ ಆಹ್ವಾನ ಪತ್ರಿಕೆಯಲ್ಲಿ ಸಹಜವಾಗಿ ಯಾರ್ಯಾರು ಪ್ರೋಟೋಕಾಲ್ ಪ್ರಕಾರ BJP ರಾಜ್ಯಾಧ್ಯಕ್ಷರು, BJP ಅಲ್ಲಿ ವಿಪಕ್ಷ ನಾಯಕರು ಇವ್ರ ಹೆಸರೆಲ್ಲ ಮೆನ್ಷನ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕೇಂದ್ರ ಸಚಿವರುಗಳ ಹೆಸರನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಮತ್ತು CM DCM ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. CM ಸಿದ್ದರಾಮಯ್ಯ ಇರ್ಬೋದು, DCM DK ಶಿವಕುಮಾರ್ ಇರ್ಬೋದು, ಮತ್ತು ಸಂಸದ ತೇಜಸ್ವಿ ಸೂರ್ಯ, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಇನ್ನು ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಆದರೆ ಮೇನ್ ಒಂದು ಕೇಂದ್ರ ಬಿಂದು ಅಂದರೆ ಅವರು ವಿಪಕ್ಷ ನಾಯಕರು. ಅವ್ರ ಹೆಸರನ್ನು ಆಯೋಜಕರೇನಾದರೂ ಮರ್ತು ಹೋಯ್ತಾ ಪ್ರಿಂಟ್ ಮಾಡುವಾಗ, ಅಥವಾ ಮರ್ತು ಹೋಗಿದೆ ದಯಮಾಡಿ ಕ್ಷಮಿಸಿ, ಫೋನ್ ಕರೆ ಮಾಡಿ ನೀವು ದಯಮಾಡಿ ಕಾರ್ಯಕ್ರಮಕ್ಕೆ ಬರ್ಬೋದು ಅಂತ ಹೇಳಿಬಿಟ್ಟು ಇಂಟರ್ನಲ್ಲಿ ಏನಾದರೂ ಕಾಲ್ ಮಾಡಿರ್ಬೋದಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಸಹಜವಾಗಿ ಒಂದು ಚರ್ಚೆ ಆಗುವಂಥ ವಿಚಾರವೇ. ಒಂದು ಕಡೆ ವಿಪಕ್ಷ ನಾಯಕರಿಗೆ ಆಹ್ವಾನ ಇಲ್ಲ ಅಂದರೆ ಏನು ಅರ್ಥ ಇದು ಅನ್ನುವಂಥದ್ದು ಸಹಜವಾಗಿ BJP ಪಾಳ್ಯದಲ್ಲಿ ಒಂದಿಷ್ಟು ಗುಸು ಪಿಸು ಆಗ್ತಾ ಇದೆ.